ಖುಷಿನ ಹೊರಗೆ ಹಾಕ್ಬಿಟ್ವಿ. ಖುಷಿ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದ ಅಂದ್ಬಿಟ್ಟು ನಾವು ಹೊರಗೆ ಹಾಕ್ಬಿಟ್ಟು ಕಿಟಕಿಯಿಂದ ಹೊರಗೆ ಹಾಕಿದ್ವಿ ಗೈಸ್. ನೀವು ಹೆಂಗ್ ಬನ್ನಿ ಬನ್ನಿ ಚೆನ್ನಾಗಿದ್ವಿ. ಬನ್ನಿ ಸರ್, ನಮಸ್ಕಾರ. ಬನ್ನಿ. ಒಂದ್ ಹುಡುಗಿ ನೋಡ್ತಾ ಇದ್ರೆ ಒಂದೇ ಹುಡುಗಿ ನೋಡ್ತಾ ಇರ್ತಾನೆ ಖುಷಿ. 4 ಜನ ನೋಡಲ್ಲ ಅವನು ಖುಷಿ. ನಾನು ಡ್ರೈವ್ ಮಾಡ್ಬೇಕಲ್ಲ ಇವಾಗ. ಏನೋ ಪುಚಿ ಪುಚಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ನಾನು ಇವತ್ತು ಡೈಲಿ ವ್ಲಾಗ್ ನ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಹೊರಗಡೆ ಹೋಗೋಣ ಅಂತ ಹೊರಟಿದೀವಿ. ಅದು ಎಲ್ಲಪ್ಪ ಅಂತ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಗೋ ಗೈಸ್. ಇವಾಗ ನಾವೆಲ್ಲಿದೀವಿ ನೋಡಿ. ಪಕ್ಕದಲ್ಲಿ ಅಷ್ಟಲ್ಲಿ ಸಕ್ಕದಾಗಿದೆಯಲ್ಲ. ಅಷ್ಟು ತಗೊಂಬೋಣ, ಬೈ ಮಾಡೋಣ. ಬೈ ಮಾಡ್ಬಿಟ್ರೆ ನಾನೇ ಕೋಟ್ಯಾಧಿಪತಿ ಆಗ್ಬಿಡ್ತೀನಿ. ಏನಂತೀಯ? ನೆಲ್ಮಂಗ್ಲ ಟೋಲ್ ಹತ್ರ 1 ಸ್ಕ್ವೇರ್ ಫೀಟ್ಗೆ 1,00,000 ರೂಪೀಸ್. ನೋಡಿ ಎಷ್ಟಿದೆ ಪ್ರೈಸು. ಇವಾಗ 30-40 ಆ ಥರ ಎಲ್ಲ ತಗೋಬೇಕು ನೆಲ್ಮಂಗ್ಲ ಸೈಡಲ್ಲಿ ಅಂತ ಅಂದ್ರೆ, ಅದು ಟೋಲ್ ಸೈಡಲ್ಲಿ ಅಂತ ಅಂದ್ರೆ ಎಷ್ಟು ಪ್ರೈಸ್ ಆಗುತ್ತೆ. 1 ಸ್ಕ್ವೇರ್ ಫೀಟಿಗೆ 1,00,000. ತಮ್ಮ ನೋಡಿ ಗೈಸ್, ಇಲ್ಲಿ ಫುಲ್ ಸ್ಲೀಪಿ ಮೂಡ್ ಅಲ್ಲಿ ಇದ್ದಾನೆ. ಫುಲ್ ಕೋಲ್ಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ನನ್ನ ತಮ್ಮ. ಇವಾಗ ವೆಕೇಶನ್, ನೌಶನ್ ವೆಕೇಶನ್ ಮುಗೀತು ಇವತ್ತಿಗೆ. ಇನ್ಮೇಲೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಕ್ಲಾಸಸ್ ಸ್ಟಾರ್ಟ್ ಆಗಿದೆ, ಬಟ್ ಇವನು ಹೋಗ್ತಾ ಇರೋದು ನಾಳೆಯಿಂದ. ಇವತ್ತು ಆಕ್ಚುಲಿ ಮಂಗಳವಾರ, ನಾಳೆ ಬುಧವಾರ. ಹೆಂಗಿತ್ತು ವೆಕೇಶನ್? ಯಾವ್ದು ಬೆಂಗಳೂರಲ್ಲಿ ಏನ್ ಚೆನ್ನಾಗಿತ್ತು? ಎಲ್ಲ ಚೆನ್ನಾಗಿತ್ತ? ಇದು ನೈಟ್ ಔಟ್ ಹೋಗಿದ್ದು. ನಂದು ಹೇರು ನೀಟಾಗಿ ಇನ್ನೂ ಸ್ಟ್ರೈಟ್ ಆಗಿಲ್ವೇನೋ ಅನ್ನೋ ತರ ಫೀಲ್. ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅನ್ಕೊಂಡು ಈಗ ಬಂದಿದ್ದೀವಿ. ಇಲ್ಲಿ ಒಂದ್ ಯಾಕೋ ಏರು ಇಲ್ಲಿ ಈ ತರ ಸ್ಟ್ರೈಟ್ ಇರೋದು ಹಿಂಗ್ ಆಗ್ಬಿಟ್ಟಿದೆ ಗೈಸ್. ಹೊಟ್ಟೆ ಎಲ್ಲ ಉರಿತಾ ಇದೆ. ನೋಡೋಣ, ನಾನು ಕೂಮ್ ಮಾಡಿಲ್ಲ, ಹೆಡ್ ಬಾತ್ ಮಾಡಿ ಹಂಗೇ ಇದೀನಿ. ಕೂಮ್ ಮಾಡಿದ್ಮೇಲೆ ನೋಡ್ತೀನಿ. ನೀವೇನ್ ಹೇಳಿದ್ದು? ಇಡ್ಲಿ ತಿನ್ನಾಗಿದೆ ಗೈಸ್ ನಮ್ ಕೆಲ್ಸ. ನಾವು ಸುಮ್ಮನೆ ಇಡ್ಲಿ ವಡ ಸಾಂಬಾರ್ ಚಟ್ನಿ. ನೌಶ ಬಂದಾಗ ಇಡ್ಲಿ ವಡ ಮಾಡೋಣ ಅಂತ ವಡೆಗೆಲ್ಲ ಇಟ್ಟಿದ್ದೆ. ಏನು ಮಾಡಿಲ್ಲ ನೀನು ಸ್ಪೆಷಲ್. ಏನಂದೆ? ಬಿಸಿ ಬಿಸಿ ಹೋಗು ತಿನ್ನು. ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ, ಗಂಟ್ಲು ಒಂದು ಸುಮ್ಮನೆ. ಚಿನ್ನದ ವಿಡಿಯೋ ಮಾಡು ಅಂತ ನನ್ನ ಕೈಯಲ್ಲಿ ಫೋನ್ ಕೊಟ್ಟಿರು ಸರ್ ಅಂತ ಇದೀನಿ ಗೈಸ್. ಅವಳು ತಿನ್ನೋದನ್ನ ತೋರಿಸ್ಬೋದ ನೋಡಿ ಗೈಸ್. ಮಾಡು ಅಂತ ನೀ ತಿಂತಾನೆ ಇರ್ತೀಯ ಅಂತ. ಯಾವ್ದು ವಿಡಿಯೋ ಮಾಡಲ್ಲ, ತಿಂತಾನೆ ಇರ್ತೀಯ ನೀನು ಅಂತ. ನೀ ತಿನ್ನೋದನ್ನೇ ನೋಡಿ ಗೈಸ್. ಕಣ್ಬಿಡಿ ಎಲ್ಲ ಕಣ್ಣಾಕಿ ನಿನ್ ಕಣ್ಣಿರತ್ತೆ ಅಷ್ಟೇ, ಅವ್ರ ಕಣ್ಣಿರಲ್ಲ. ಕಣ್ಣಾಕಿ ನೋಡಲ್ ಜಗ್ ಬರ್ತಾ ಇದೆ ಸೈಡ್ ಅಲ್ಲಿ. ಕಣ್ಣಾಕಿ ಹೊಟ್ಟೆ ನೋವು ಬರುತ್ತಿರು. ಚೆನ್ನಾಗಿ ಇಡ್ಲಿ ವಡ ಬಾರಿಸ್ತಾನೆ. ಅವ್ನ ಫೇವ್ರೇಟ್ ಇಡ್ಲಿ ವಡ, ಒಂದು ಫೇವ್ರೇಟ್ ದೋಸಾ. ಬೆಳಗ್ಗೆ ದೋಸಾ. ನಿನ್ ಫೇವರೇಟ್? ಸೊ ನಮ್ಮ ಕಾಫಿ ಬಂತು ಗಾಯ್ಸ್, ಬಿಸಿ ಬಿಸಿ ಕಾಫಿ.
ಗೈಸ್ ನಾವು ಬಂದಿರೋದು ಸಾಮ್ರಾಟ್ ಹೋಟೆಲ್ಗೆ. ವೆಜ್ ಹೋಟೆಲ್ ಇದು, ಡೆಲಿಕೆಸಿ ಅಂತ ಇದೆ. ಸೊ ಇಲ್ಲಿ ಆಕ್ಚುಲಿ ಚೆನ್ನಾಗೇ ಇರುತ್ತೆ ಫುಡ್ಡು. ನಾವು ಇದು ಆಕ್ಚುಲಿ ಬಂದು ಬೆಂಗಳೂರಿಂದ ಬರ್ತಾ ತುಮಕೂರು ರೈಟಲ್ಲೇ ಸಿಗುತ್ತೆ ಈ ಒಂದು ಹೋಟೆಲು. ಆ್ಯಕ್ಚುಲಿ ಏನಾದರೂ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಅಂದರೆ ಆರಾಮಾಗಿ ಇಲ್ಲಿ ಬಂದು ಮಾಡ್ಬೋದು. ಫುಡ್ ಮಾತ್ರ ಸಖತ್ತಾಗಿರುತ್ತೆ ಆ್ಯಂಡ್ ಹೈಜೀನಾಗಿರುತ್ತೆ. ಏನೋ ನೌಷ ಹೆಂಗಿತ್ತ ಫುಡ್ಡು? ಚೆನ್ನಾಗಿತ್ತು. ಚೆನ್ನಾಗಿತ್ತು. ನಾವು ರೆಗ್ಯುಲರಾಗಿ ಇಲ್ಲಿ ಕಾಫಿ ಕುಡಿಯೋಕ್ಕೆ ಅಂತ ಬರ್ತೀವಿ. ಕಾಫಿ ಈವ್ನಿಂಗ್ ಬಂದಾಗ ಚಾಟ್ಸ್ ಕಾಫಿ ಬರ್ತೀವಿ. ಈಗ ಮಾರ್ನಿಂಗು ಇನ್ನೊಂದು ಕಡೆ ನಾವು ಹೋಗ್ತೀವಿ ರೆಗ್ಯುಲರ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಬಟ್ ಇವತ್ತು ಈ ಸೈಡ್ ಬಂದ್ವಿ, ಚೆನ್ನಾಗಿತ್ತು. ನೋಡಿ ಗಾಯ್ಸ್, ಇಲ್ಲಿ ನನ್ನ ತಮ್ಮನ ಜೊತೆ ಹೋಗ್ತಾ ಇರೋದು ಇವಾಗ. ಖುಷಿನ ಹೊರಗಾಕ್ಬಿಟ್ವಿ. ಖುಷಿ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದ ಅಂದ್ಬಿಟ್ಟು ನಾವು ಹೊರಗಾಕ್ಬಿಟ್ಟು ಕಿಟಕಿಯಿಂದ ಹೊರಗಾಕಿದ್ವಿ ಗೈಸ್. ನೀವು ಹೆಂಗ್ ಹೊರಗಾಕದ್ರಿ ಅಂತ ನಿಮಗೆ ಡೌಟ್ ಬರ್ಬೋದು. ಡೋರ್ ಎಲ್ಲ ಓಪನ್ ಮಾಡಿದೆ, ಕಿಟಕಿಯಿಂದ ಆ ಕಡೆ ಹಾಕ್ಬಿಟ್ಟು ಇವಾಗ ನನ್ನ ತಮ್ಮ ಹಿಂದಿಂದ ಹಿಂಗೆ ಮುಂದ್ ಬಂದು ಕೂತಿದ್ದಾನೆ. ಸೊ ನಾನು ನನ್ನ ತಮ್ಮ ಇಬ್ರೇ ಹೋಗ್ತಾ ಇದೀವಿ ಗೈಸ್. ಹೆಂಗ್ ಅನ್ಸ್ತಾ ಇದೆ ನನಗೆ ಫೀಲ್ ಅಂತ ಅಂದ್ರೆ ಐ ಆಮ್ ವೆರಿ ಹ್ಯಾಪಿ ಗೈಸ್. ಇಷ್ಟೊತ್ತಂಗ ಬೈದ್ಬಿಟ್ಟು ಗೈಸ್ ಅಲ್ಲಿ 100 ದಾಟಾಕ್ಬಿಟ್ಟು ಹೊರಗಿತ್ತು ಯಾವಾಗ ಒಳಗ್ ಬಂದ ಅಂತ ಗೊತ್ತಾಗ್ತಿಲ್ಲ. 80 ಒಳಗಿರ್ಬೇಕಂತೆ. ಕಿಟಕಿಯಿಂದ ಹೊರಗಾಗ್ದ ಒಳಗ್ ಹೆಂಗ್ ಬಂದ 80 ಒಳಗೆ ಏನು ಡ್ರೈವ್ ಮಾಡ್ಬೇಕಾದ್ರೆ ದಾರಿ ತೋರ್ಸು, ಮಾಡ್ಬಾರ್ದು. ದಾರಿ ತೋರ್ಸ. ದಾರಿ ನೋಡಿ ಗೈಸ್, ನಾನೇ ಇಷ್ಟು ತೋರಿಸ್ತೀನಿ. ಚೆನ್ನಾಗಿರೋ ದಾರಿಯಲ್ಲಿ 100 ಹತ್ರನೂ ಹೋಗ್ಬಾರ್ದು ಅಂದ್ರೆ ಏನನ್ನ ಇಲ್ಲ, ಮಕ್ಕಳು ಓಡಿಸ್ಬೇಕು ಅಂದ್ರೆ 80 to 90 ಒಳಗಡೆ ಇರ್ಬೇಕು, 100 ತನಕ ಹೋಗ್ಬಾರ್ದು ಅಂತ ನಾವು. ಈ ಹಿಂದೆ ಕೂತು ಏನಲ್ಲ ಇವನು ಅಂತೂ 100 ಮೀರ್ಸ್ ಹೋಗಿಸ್ತಿದ್ದ ಗೈಸ್. ಹಂಗಾಗಿ ನನ್ನ ತಮ್ಮ ಇವಾಗ 80-90 ಒಳಗಡೆನೆ ಇರು ಅಂತ ಹೇಳ್ತಾ ಇದೀನಿ ನನಗೆ. ಸಂಜೆ ಆದ್ರೆ ಮಾತ್ರ 90, ಬೆಳಗ್ಗೆ ಎಲ್ಲ 100 ಮೇಲೆ. ಮಳೆ ಬರ್ತಾ ಇದೆ. ಅದಕ್ಕೆ ನೀವ್ ನಿಂತ್ ಕೂರ್ಸಿರೋದಲ್ಲಿ ಆರಾಮಾಗಿ ಕುತ್ಕೊಂಬಾ ಅಂತ. ನನ್ನ ತಮ್ಮ ಇವಾಗ 80 to 90 ಒಳಗಡೆ ಓಡಿಸ್ತಾನೆ. 80-90 ದಾಟ್ತಾ ಅಂದ್ರೆ ರಪ್ಪನ ಒಂದ್ ಬಿಡತ್ ತಲೆ ಮೇಲೆ ಒಂದು. ಅಲ್ಲಿ 90 ಇಲ್ವೇ ಇಲ್ಲ, 80-100 ಇರೋದು. ತಮ್ಮ ಓಡಿಸ್ತಾನೆ, ಸುಂದಿರು 90 ಓಡಿಸ್ತಾನೆ. 80 to 90 ನೀನ್ ಕೂತಿರೋದ್ ನೋಡಿ, ಯಾವ ಪೊಸಿಷನ್ ಕೂತ ನೀನು ನಿಧಾನ. ಈಗ ಮಳೆ ಬೇರೆ ಬರ್ತಾ ಇದೆ ಗೈಸ್. ಇದು ಯಾವ ಊರು? ತಿಪ್ಟೂರ್ ಅಂತೆ. ಸೊ ಮಳೆ ಬರ್ತಾ ಇದೆ, ತಿಪ್ಟೂರಿಂದ ಸ್ಟಾರ್ಟ್ ಆ ಮಳೆ. ನಮ್ ಬೆಂಗಳೂರು ಒಂಚೂರು ಮಳೆ ಇರ್ಲಿಲ್ಲ. ನಮ್ಮ ಮಮ್ಮಿ ಕಾಲ್ ಮಾಡ್ತಾ ಇದಾರೆ. ನಮ್ಮ ಮಮ್ಮಿ ಕಾಲ್ ಮಾಡ್ಬಿಟ್ಟು ನೌಷನ್ ಟ್ರೈ ಮಾಡ್ತಾ ವೆರಿ ಗುಡ್ ಅಂತ ಅಂದ್ರು ಗೈಸ್. ನೌಷನ್ ಫುಲ್ ಖುಷಿ. ನೌಷ ಓಡಿಸ್ತಾನೆ, ಚೆನ್ನಾಗಿ ಓಡಿಸ್ತಾನೆ. ಬಟ್ ಏನ್ ಗೊತ್ತಾ, 100 ದಾಟಂಗಿಲ್ಲ, ದಾಟಿದ್ರು 100ಗಿನ ಆ ಕಡೆ ಹೋಗ್ತಾ ಇದೆಯಲ್ಲ. ಅದನ್ನ ತೋರಿಸಿದೆ ಅಷ್ಟೇ. ಅಷ್ಟೇ, ಕಮ್ಮಿ ಇದ್ರಲ್ಲೇ ಓಡಿಸ್ಬೇಕಷ್ಟೆ. ಚೆನ್ನಾಗಿ ಓಡಿಸ್ತಾನೆ ಗೈಸ್ ನನ್ನ ತಮ್ಮ. ಅಷ್ಟೇ ಗೈಸ್, ನನ್ನ ಮಾತು ಇಲ್ಲಿಗೆ ಮುಗಿದಿದೆ. ಮಳೆ ಏನ್ ಗುರು ಹಿಂಗ್ ಬರ್ತಾ ಇದೆ. ನಿಧಾನಕ್ಕೆ ಹೋಗ್ಬೇಕು ಮಳೆ ಬಂದಾಗ. ಖುಷಿಯಾಗಿದ್ರೆ ಏನ್ ಮಾಡಕ್ಕಂತ ವೈಪರ್ನ ಹಿಂಗ್ ಅನ್ನೋದು ಆಫ್ ಮಾಡೋದು, ಹಿಂಗ್ ಅನ್ನೋದು ಆಫ್ ಮಾಡೋದು, ಹಂಗ್ ಮಾಡ್ತಾ ಇದ್ದ. ನೀನ್ ಮಾಡಕ್ ಬಿಡೋದು ಅವ್ರಿಗಾದ್ರೆ ಏನನ್ನ, ನನಗಾದ್ರೆ ಎಲ್ಲ ಅಂತ. ಅಲ್ಲ ಹಂಗ್ ಮಾಡ್ಬೇಕಾ? ಇಲ್ಲ ಹಂಗ್ ಮಾಡೋದು. ಯಾರು ಗುರು, ನಾ ಇವ್ನು ಮೆಂಟ್ಲು ಅಂತಾನೆ ಹೇಳ್ತಾ ಇದ್ದೆ ಅವಾಗ. ಹಿಂಗ್ ಅನ್ನತಾನೆ ಆಫ್ ಮಾಡ್ತಾನಂತೆ, ಆಮೇಲೆ ಆನ್ ಮಾಡ್ತಾನಂತ. ಹಿಂಗ್ ಕೈ ಏನು ಇದಾಗಿದೆ ಅಲ್ಲಿ, ಬಾಯ್ ಮುಚ್ಕೊಂಡ್ಬಿಡು, ಹಿಂಗ ಮೂವ್ ಆಗ್ತಾ ಇರ್ಲಿ ಅಂತ ಅಂದ್ರೆ ಬರೀ ಇಂಥದೇ ಮಾಡೋದು. ಏನ್ ಗೊತ್ತು ಕಾರ್ ಅಯ್ಯೋ, ನನ್ ಕಾರ್ ಓಡ್ಸಲ್ಲ ಅಷ್ಟೇ. ಕಾರ್ ಆಗಿರೋ ಪ್ರತಿಯೊಂದು ನನಗೆ ಗೊತ್ತು. ಹೆಂಗ್ ಓಡಿಸ್ಬೇಕು, ಹೆಂಗ್ ಟರ್ನ್ ಮಾಡ್ಬೇಕು, ಯಾವಾಗ ಏನ್ ಹಾಕ್ಬೇಕು, ವೈಪರ್ ಯಾವಾಗ ಆನ್ ಮಾಡ್ಬೇಕು, ಎಲ್ಲ ಗೊತ್ತಿದೆ. ವೈಪರ್ ಎಷ್ಟು ಮೋಡಿರುತ್ತೆ ಹೇಳು? ಏನ ವೈಪರ್ ಅಲ್ಲಿ ಎಷ್ಟು ಮೋಡಿರುತ್ತೆ? 4 ಮೂರೇ ಫಿಕ್ಸ್ ಗೈಸ್, ಮೂರೇ ಇರೋದು. 4 ಸ್ಪೀಡ್ ಇದೆಯೋ, 4 ನಾವೇ ಮ್ಯಾನುವಲ್ ಹಾಕೊಳ್ಳೋದು. ಅದೇ ನೀನ್ ಹಾಕಂತಿಲ್ಲ ಆತರ, ಅದು ಲೆಕ್ಕಕ್ಕಿಲ್ಲ.
ಒಟ್ಟು ಅದೆಲ್ಲ ಸೇರ 4 ಇದೆಯಲ್ಲ ನೀನು. ನನಗೆ ನನ್ ಗುಲ್ಡು ಅನ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ. ನನಗೆಲ್ಲ ಗೊತ್ತಿರುತ್ತೆ, ಸುಮ್ನೆ ಇರ್ತೀರ ಅಷ್ಟೇ. ನೀನ್ ನಿಧಾನಕ್ಕೆ ಹೋಗ, 100 ದಾಟಬೇಡ. ನೀವು ದಾಟಿಲ್ಲ. ಅವಾಗ ಎಷ್ಟು ಸ್ಪೀಡ್ ಹೋಗು ಅಂದಾಗ ಇವ್ನು. ಆ ಮಳೆಯಲ್ಲ ಇರ್ಲಿಲ್ಲ, ಅದಕ್ಕೆ ಮಳೆಯಲ್ಲಿ ಟೈರ್ ಗ್ರಿಪ್ ಸಿಗಲ್ಲ, ಅದಕ್ಕೆ ಹೇಳಿ. ಮಕ್ಕಳು ಕಾರ್ ಡ್ರೈವ್ ಮಾಡ್ತಿದ್ದಾರೆ ಅಂದ್ರೆ ಲಿಮಿಟ್ ಆಗಿ ಹೋಗು ಅಂತ ಹೇಳಬೇಕು. ಇರೋದ್ ನೋಡಿ ಹೆಂಗಿದಾರಿ, ಆರಾಮ ಮಕ್ಕ. ಜೋರ ಬರ್ತೇನೋ ಮಳೆ. ಏನ್ ಬಯಸಿ ಬರ್ತಾ ಇದೆ ಮಳೆ, ಮಳೆಯಲಿ ಜೊತೆಯಲಿ ಏನೋ ಬಿಡೋ ಬರ್ತಿಲ್ಲ ಅನ್ಸುತ್ತೆ ಮಳೆ. ಪುಚಿ ಪುಚಿ ಮಳೆ ಬರ್ತಾ ಇದೆ. ನನ್ ತಮ್ಮ ಬೇರೆ ಕಾರ್ ಡ್ರೈವ್ ಮಾಡ್ತಾ ಇದ್ದಾನೆ ಗೈಸ್. ನನಗೆ ಪುಪ್ಪು 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 ಓಡಿಸ್ತಾನೆ. ನಿಧಾನ ಕೊಡ್ಸು ತಮ್ಮ, 100 ಮೇಲೆ ದಾಟ್ಬೇಕು. ದಾಟಿಲ್ಲ. ನೂರು ಮಂದಿ ದಾಟ್ಬಿಡಾನ ಅಂತಮ್ಮ. ಕರೆಕ್ಟ್ 100ಕ್ಕೆ ಹಿಡ್ಕೊಂಡ್ಬಿಡ್ತೇನೆ ಗೈಸ್. ಒಂಚೂರಾರು ಕಮ್ಮಿ ಮಾಡಲ್ಲ, 80ಗೂ ಮಾಡಲ್ಲ, 90ಗೂ ಮಾಡಲ್ಲ. 100 ಮೈಲ್ ದಾಟ್ಬಿಡಾದ್ರೆ ಬರೀ 100ರಲ್ಲೇ ಗೆರೆ ಇರುತ್ತೆ ಅಲ್ಲಿ ನೋಡಲಿ. ಕರೆಕ್ಟ್ 100ಗೆ ಇರುತ್ತೆ. ಇನ್ ಏನ್ ಮಾಡೋಣ ಅಂದಿ ನಾನು. ಇಂಥವನ್ಕೆಲ್ಲ ಕಟ್ಕೊಂಡ್ ನಾನು ಈ ಕಡೆ ನೋಡ್ರೆ ಕಾಣ್ತಾನೆ ಇಲ್ಲ, ಏನು ಕಾಣ್ತಾ ಇಲ್ಲ ಇಲ್ಲಿ. ಅಯ್ಯಯ್ಯೋ. ಸರಿ ಸರಿ ಆಯ್ತು, ನಿಧಾನ. ನಾನು ಡ್ರೈವ್ ಮಾಡ್ಬೇಕಲ್ಲ ಇಲ್ಲಿ ಇವಾಗ. ಅಕ್ಕ ತಮ್ಮ ಈ ಕಡೆನೂ ಉಜ್ಜಾಡ್ತೀರ. ಈ ಕಡೆ ಒಂದ್ ಸ್ವಲ್ಪ ಒರೆಸ್ಕೊಂಡು ಇಬ್ರು ಕಾರ್ ಡ್ರೈವ್ ಮಾಡೋದ್ ಗೈಸ್ ನಮ್ಮಲ್ಲಿ ಇವಾಗ. ಏನದು ನಾಯಿ ಮರಿಗಳನ್ನ ಕೂರ್ಸ್ಕೊಂಡ್ ಹೋಗ್ತಾರಲ್ಲ, ಪೆಟ್ಸ್ನ. ಹಲೋ, ನಾಯಿಗಳನ್ನೆಲ್ಲ ಕೂರ್ಸ್ಕೊಂಡ್ ಹೋಗಲ್ವಾ? ಹಿಂದ್ಗಡೆ ಎಲ್ಲ ಮುಂದ್ ಕುತ್ಕೊಂಡು ಹಿಂದೆ ಕೂರ್ಸ್ಕೊಂಡ್ ಹೋಗ್ತಾರಲ್ವಾ, ತಲೆ ಹಿಂಗ್ ಹೊರ ಹಾಕೊಂಡ್ ಕೂದ್ಲು. ಸೇಮ್ ಹಂಗೆ ಕೂತಿರೋದು. ಹಾಕು ಹೊರಗ್ ತಲೆನಾ. ನಿಂಗೆ ಇಷ್ಟ ಇಲ್ಲ ನಿನ್ ಅದಕ್ಕೆ ಹಿಂದೆ ಕೂರ್ಸಿರೋದು ನೆಮ್ಮದಿಯಾಗಿರು ಅಂತ. ನಾಯಿ ಕೂರ್ಸಂಗ್ ಕೂತಿದೀಯ, ಹಿಂಗ್ ಹೊರ ಹಾಕೊಂಡ್ ತಲೆ ಹೊರ ಹಾಕೊಂಡ್ ಕುತ್ಕೋಬೇಡ, ಗಾಳಿ ಚೆನ್ನಾಗಿತ್ತು, ತಲೆ ಹೊರಗ ಹಾಕೊಂಡ್ ಕುತ್ಕೋಬೇಡ, ಒಳ ಹಾಕೊಂಡ್ ಕುತ್ಕ ಅಂತ ಹೇಳ್ತಾರಂತ. ಇಷ್ಟ ಹೊರಗ್ ಫುಲ್ ಹಾಕ್ಬಿಡು, ಬಾಡಿನೇ ಹಾಕ್ಬಿಡು ಹೊರಗೆ. ತಲೆ ಒಂದಲ್ಲ, ತಲೆ ಹಾಕ್ತಾನೆ, ಕೈ ಹಾಕ್ತಾನೆ. ಇದನ್ ಮಿಂಡ ಹಾಕಿ ಹಾಕಿ ಕೂರ್ಸ್ಬೇಕು ಒಳಗಡೆ. ಅವತ್ತು ನೋಡಲಿ ಮಸ್ತ್ ಮಸ್ತ್ ಹಿಂಗ್ ಕುದ್ಕಂತಾನೆ. ನಾಯಿ ಕುದ್ಕಂತಾವಲ್ಲ, ನಾಯಿ ಮರಿ ಕುಲಿಂಗ್ ಬಿಡ್ಕೊಂಡು ಹಂಗೆ. ಅದಕ್ಕೆಲ್ಲ UB ಹೋಗಿದ್ವಲ್ಲ, ಚಂದನ್ ಇದು ಕಾರ್ ಪಾರ್ಕ್ ಮಾಡ್ತಾ ಇದ್ರು ಖುಷಿ. ಚಂದನ್ ಇದ್ದನು ಹಿಂದೆ ನೋಡ್ತಿದ್ದ ರಿವರ್ಸಿಗೆ, ಇಲ್ಲಾಂದ್ರೆ ಎಲ್ಲಾರು ಜಾಗ ಹೇಳೋಣ ಅಂತ ತಲೆ ಮರ ಕೇಳ್ತಾ ಇದ್ದ. ಖುಷಿ ಸಾಕ್ ಬಿಡಿಲ್ಲ ಅಂತ ವಿಂಡೆ ಹರ್ಸಿ ತಲೆ ಸಿಗಣೆ ತಂದಿಲ್ಲ. ಫುಲ್ ಹಾಕೊಂಡ್ಬಿಟ್ಟು ಸಾಕ್ 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 ಬ್ರೋ 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 ಯಾವ್ತರ ಗೊತ್ತಾ ಚಿನ್ನು, ಜಾಮ್ ಆಗಿದೆ. ಯಾಕೇನೆ ಹಿಂಗ್ ಹೋಗ್ಸಿಯಾ ಬ್ರೋ ಏರಿಸ್ತಾ ಇದಾರೆ. ಸಾರಿ ಸಾರಿ ಅಂತ ಹೇಳ್ಸಿ. ಈ ವಿಂಡೋ ಹಾಕು. ಅಪ್ಪ ತಲೆ ನೋವ್ತಾನೆ. ಆಮೇಲೆ ಬೇಜಾರಾಗ್ಲಿಲ್ವಾ? ಅಲ್ಲ, ಆಮೇಲೆ ಯಾಕೋ ಸರಿ ಇಲ್ಲ ಗಣ ನಿಂದು ಗ್ರಾಚಾರ ಅಂತ ಸುಮ್ಮನಾದ್ರ. ಆಮೇಲೆ ತಡಿ, ನಾನ್ ಇಳ್ದಿ ಹೇಳ್ತಾ ಇದ್ದೆ ಹಿಂಗ್ ಬರ್ರಿ ಹಿಂಗ್ ನಿಲ್ಸ್ರಿ ಅಂತ. ಚಂದನ್ ಅವಾಗ ಇಳಿತಿದ್ದ, ಅವಾಗ ಗಾಡಿ ಮುಂದಕ್ಕೆ ಬ್ರೋ ಅಂದ. ನೋಡ್ಕೊಂತಾನೆ ಏನು ಗೊತ್ತು ಅಂದ್ರೆ ನಾನ್ ಪಾರ್ಕ್ ಮಾಡ್ತೀನಿ ಅಂದ್ರೆ ಅವ್ನ್ ಕುತ್ಕೊಂಡ್ಬೇಕಾನೆ ಸುಮ್ಸ್ ಕಾರ್ ಒಳಗೆ. ಇಲ್ಲ ಫಸ್ಟ್ ಹೇಳಿಬೇಕಾಗ್ತದೆ.
ನಾನು ನೋಡ್ಲಿಲ್ಲ, ಅವನು ಅಬ್ಸರ್ವ್ ಮಾಡ್ಲಿಲ್ಲ. ನೀನ್ ನೋಡ್ಬೇಕು, ಅವನೆಲ್ಲ ಯಾರು ಇಳಿತಿದಾರ ಕೂತ್ಕೊಂಡಿದಾರ ಡೋರ್ ತೆಗ್ದು ಇಳಿತೀಯ, ಗಾಡಿ ಮುಂದೆ ಇಳಿತಿದಾರ ಅಂತ. ನೀವ್ ಮೊದ್ಲು ಇವಂದ್ ಹೆಂಗ್ ಗೊತ್ತಾ ಮೈಂಡ್ ಖುಷಿದು, ಒಂದ್ ಕಡೆ ಮೈಂಡ್ ಇದ್ರೆ ಇನ್ನೊಂದ್ ಕಡೆ ಹೋಗೋದೇ ಇಲ್ಲ, ಒಂದೇ ಕಡೆ. ಒಂದ್ ಹುಡ್ಗಿ ನೋಡ್ತಾ ಇದ್ರೆ ಒಂದೇ ಹುಡ್ಗಿ ನೋಡ್ತಾ ಇರ್ತಾನ ಖುಷಿ. 4 ಜನ ನೋಡಲ್ಲ ಅವನು ಖುಷಿ. ಒಂದ್ ಹುಡ್ಗಿ ಅಂದ್ರೆ ಫೋಕಸ್ ಒಂದೇ ಹುಡ್ಗಿ. ಒಂದ್ ಕಾರು ಅಂದ್ರೆ ಫೋಕಸ್ ಒಂದೇ ಕಾರು. ಒಂದ್ ಫೋನ್ ನೋಡ್ತಾ ಇದ್ರೆ ಏನ ನೋಡಲ್ಲ. ಇರೋದ್ ನೋಡ್ ಹೆಂಗಿದೀಯ. ಯಾವ ಬ್ರೀಡ್ ಅಲ್ಲ ಹುಷ, ಹಂಗೆ ಹಂಗೆ ಇರೋ ಬ್ರೀಡ್ ಯಾವ್ದು? ಡಾಗ್ ಸಜೆಷನ್ ಗೊತ್ತಾ? ಯಾವಾಗ್ಲೂ ಯಾವ್ದೋ ಅಂತ ವೀಡಿಯೋಸ್ ಮಾಡ್ತಿದ್ರು, ಕುಡ್ದಾರ ತಿರುಗಾಡ್ಕೊಂಡಿರುತ್ತೆ. ಕರೆಕ್ಟ್, ಅದೇ ಬ್ರೀಡ್ ಇದು. ಏನ ಕುಡ್ದು ತುರಾಡ್ತಾರೆ, ತುರಾಡ್ದಂಗೆ ಇರ್ತಾರ. ಅರೆ ಕುಡ್ದಿರಲ್ಲ ಕುಡ್ದು ತುರಾಡ್ತಾ ಇರತ್ತಲ್ಲ, ಅದೇ ಬ್ರೀಡ್ ಇದು. ಅದೇ ಹಾನೈನು ಅದೇ ಅಂತ ನಾವು ಹೇಳ್ತಾ. ಅಲ್ಲ, ನಾಯಿ ಹಂಗೆ ಇರೋದು ಅಂತ ಹೇಳಿದ್ದು. ಅದೇ ಇದ್ರ ತರನೇ. ಸಂಬಂಧ ಇಲ್ಲ. ಸರಿ ಗೈಸ್, ಆಯ್ತು, ಮತ್ತೆ ಸಿಗ್ತೀನಿ, ಓಕೆನಾ? ನಮ್ ತಮ್ಮ ಇವತ್ತು ಫುಲ್ ಡ್ರೈವಿಂಗ್ ಪೊಸಿಷನ್ ಅಲ್ಲಿ ಇದಾನೆ. ಯಾಕ ಅಂಕಲ್ ಇಳಿತವ್ರ? ಪಕ್ಕದಿಗೆ ಹೋಗ್ಬಿಡ ಸುಮ್ನೆ. ಆರಾಮ್ ಮಾಡು. ಏನ್ ಸೂಪರ್ ಬೈಕ್ ಅಂದ್ರೆ ಏನ್ ಒಬ್ನೇ ಹೋಗ್ತೀನ? ನೋಡು, ಒಬ್ನೇ ಹೋಗಿ ಏನ್ ಮಾಡ್ತೀನಿ ನೋಡು. ಹೋಗ್ಬೇಕು ಅಂತ ಇದೀಯಾ ಒಬ್ನೇ? ಹಲೋ, ಏನಪ್ಪ, ಏನಾಗಿದ್ಯಪ್ಪ? ಸ್ವಲ್ಪ ಬೇಗ ರೆಡಿ ಮಾಡು, ಒಂದ್ 10 ನಿಮಿಷದಲ್ಲಿ ರೆಡಿ ಆಗುತ್ತಾ? ಹಲೋ, ಆಯ್ತಾ ಇಲ್ಲ? ನೋಡಿ ಗೈಸ್, ಇಲ್ಲಿ ರೇಡಿಯೇಟರ್ ನೀರೇ ಇಲ್ಲ. ಹಾಕ್ ಮತ್ ಕರೆಕ್ಟ್ ಮಾಡು. ಡಿಸ್ಟಿಲ್ ವಾಟರ್ ಹಾಕ್ಬೇಕು. ನಮ್ಮ ತರೀಕೆರೆ ಬಂತು ಗಾಯ್ಸ್. ಸೊ ಈಗ ನಮ್ಮ ಮನೆ ಇನ್ನೇನು 30 ಮಿನಿಟ್ಸ್ ನಲ್ಲಿ ನಾವು ರೀಚ್ ಆಗ್ತೀವಿ. ಟೈಮ್ ಬಂದು ಇವಾಗ 10:30 ಅಷ್ಟರಲ್ಲಿ ನಾವು ನಮ್ಮ ಮನೆ ರೀಚ್ ಆಗಿರ್ತೀವಿ. ಜರ್ನಿ ಆಕ್ಚುಲಿ ಚೆನ್ನಾಗಿತ್ತು ಗಾಯ್ಸ್. ಅದು ಅಲ್ಲದೆ ನನ್ನ ತಮ್ಮ ನನ್ಗೆ ಒಂದು ವಿಡಿಯೋ ಶೂಟ್ ಬೇರೆ ಮಾಡ್ಕೊಟ್ಟ ಗಾಯ್ಸ್. ಅವಾಗ ನನಗೆ ತುಂಬಾ ಇಷ್ಟ ಆಯ್ತು ಇವತ್ತು. ಅದಕ್ಕೆ ನಾನ್ ಅನ್ಕೊಂಡಿದ್ದೀನಿ, ನಾವೆಲ್ಲೇ ಟ್ರಿಪ್ ಗಿಪ್ ಎಲ್ಲ ಹೋದ್ರೆ ನನ್ನ ತಮ್ಮನ್ ಕರ್ಕೊಂಡ್ ಹೋಗ್ಬಿಟ್ರೆ ಆರಾಮ್ ಗೈಸ್, ನನಗೆ ತಲೆ ಬಿಸಿ ಇರಲ್ಲ. ಎಷ್ಟೊಂದ್ ರೀಲ್ಸ್ ಚೆನ್ನಾಗಿರೋ ಇದನ್ನೆಲ್ಲ ಇದ್ ಮಾಡ್ಬೋದು. ಖುಷಿನೂ ಅದೇ ತರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನ್ ಮಾಡೋದು, ಖುಷಿ ಆಕ್ಚುಲಿ ಖುಷಿ ವಿಡಿಯೋ ಮಾಡಕ್ಕೆ ಅಂತ ಕೊಟ್ರೆ ಒಂದು ಗೋಡ ಕಾಣುತ್ತೆ, ಇಲ್ಲ ಬರೀ ನಾನ್ ಕಾಣ್ತೀನಿ. ಒಂದ್ ಅಟ್ಮಾಸ್ಫಿಯರ್ ನ ಕ್ಯಾಪ್ಚರ್ ಮಾಡಲ್ಲ, ಅದೊಂದು ಬೇಜಾರಾಗುತ್ತೆ ಗೈಸ್. ಏನ್ ಮಾಡೋದು, ಅಪ್ಪಿ ತಪ್ಪಿ ಲಾಸ್ಟ್ ವಿಡಿಯೋ 3 ರೀಲ್ಸ್ ಒಂದು ಸಕ್ಕತ್ತಾಗಿ ಮಾಡ್ಬಿಟ್ಟು ಹಿಟ್ ಮಾಡ್ಬಿಟ್ಟೇನೆ ಗೈಸ್. ಶಬಾಷ್. ಫಸ್ಟ್ ಟೈಮ್ ಅಷ್ಟು ಸಕ್ಕತ್ತಾಗಿ ಮಾಡಿಯಾನೆ. ಅದು ಅಲ್ದೆ ಅದು ಅಲ್ಲಿರೋ ಅಟ್ಮಾಸ್ಫಿಯರ್ ಚೆನ್ನಾಗಿತ್ತು, ಅದಕ್ಕೆ ಮೇ ಬಿ ಚೆನ್ನಾಗಿ ಬಂದಿರುತ್ತೆ ಅನ್ಸುತ್ತೆ. ಕುಚಿ ಅದಕ್ಕೆ ಇವಾಗ ನನಗೆ ತುಂಬಾ ಈ ಸೈಡು ಬಂದು ಚಿಕ್ಕಮಂಗ್ಳೂರು ಈ ಕಡೆ ಸೈಡ್ ಬಂದಿದೀವಿ, ಶಿವಮೊಗ್ಗ ಸೈಡು. ಇಲ್ಲಿ ರೀಲ್ಸ್ ಎಲ್ಲ ಮಾಡಕ್ ಕ್ಲೈಮೇಟ್ ಅಂತೂ ಸಕ್ಕತ್ತಾಗಿದೆ. ಫುಲ್ಲು ಚಿಲ್ಲು, ರೈನಿ ಸೀಸನ್ ಬೇರೆ ಇವಾಗ. ಫುಲ್ ವೆದರ್ ಅಂತ ಫುಲ್ ಗ್ರೀನರಿ ಇದೆ, ಸಕ್ಕತ್ತಾಗಿದೆ. ಸೊ ನಾನಂತೂ ಆಕ್ಚುಲಿ ಪ್ಲಾನ್ ಮಾಡಿದೀನಿ ಚೆನ್ನಾಗಿರೋ, ಈಗಂತೂ ಟೈಮ್ ಸಕ್ಕತ್ತಾಗಿ ಸಿಕ್ಕಿದೆ ನನಗೆ. ಸೊ ಹಂಗಾಗಿ ಈ ಟೈಮ್ ವೇಸ್ಟ್ ಮಾಡ್ದೆ. ಅಟ್ಲೀಸ್ಟ್ ಏನಾದ್ರು ಚೆನ್ನಾಗಿರೋ ರೀಲ್ಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ಗೈಸ್. ನನ್ನ ಮಗ ಹೋಗ್ತಾನೆ ಗೈಸ್ ಮುಂದೆ ಆಡ್ಕೊಂಡು ಅಂತ ಅನ್ಕೊಂಡಿದೀನಿ ಗೈಸ್. ನೋಡೋಣ. ಇದಕ್ಕೆ ನನ್ನ ತಮ್ಮನ ಸಪೋರ್ಟ್ ಇದ್ರೆ ಚೆನ್ನಾಗಿರುತ್ತೆ, ಯಾಕೆ ಅಂದ್ರೆ ಅವನೇ ವಿಡಿಯೋಗ್ರಾಫಿ ಮಾಡುವುದು ಈ ನನ್ನ ಒಂದು ರೀಲ್ಸ್ಗೆ. ಸೊ ಖುಷಿ ಅವರು ಸ್ವಲ್ಪ ರೆಸ್ಟ್ ಅಲ್ಲಿ ಇರ್ತಾರೆ ಇವಾಗ. ಓಕೆ ಗೈಸ್, ಇವನು ಇಲ್ಲಿ ಕುತ್ಕೊಂಡೇನೆ, ಇವನು ಥಿಂಕ್ ಮಾಡ್ತಿದ್ದಾನೆ ಏನಪ್ಪ ಮಾಡೋದು ಅಂತ. ಜಸ್ಟ್ ನೌ ವಿ ರೀಚ್ಡ್ ಅವರ್ ಹೋಮ್. ದೇ ಆರ್ ವೆರಿ ಬಿಸಿ ಇನ್ ಫೋನ್. ಬನ್ನಿ ಕೆಳಗಿರಿ, ಬನ್ನಿ ಸರ್. ನಮಸ್ಕಾರ, ಬನ್ನಿ.
ಹಾಕೊಂಡ್ ಬರ್ಬೇಕು ಗೈಸ್, ಇವಾಗ ಖುಷಿ. ಬನ್ನಿ ಗೈಸ್, ಎಲ್ಲ ಏನ್ ಮಾಡ್ತಾ ಇದಾರೆ ಅಂತ ತೋರಿಸ್ತೇನೆ. ಸರ್ ಹಿಡಿದು ಹೆಂಗಾರ ಆಯ್ತು, ನಂಗೆ ಅದು ಸ್ವಲ್ಪ ನಾವು ಉಷಾ ಮಾಡ್ರದ ನೀವು ಮಾಡ್ರದ? ನಮ್ಮ ಮಮ್ಮಿ ನಮ್ಗೆ ಕಳಿಸಿರ್ಲಿ, ನಮ್ಮ ಮಮ್ಮಿ ನಾವು ಜೊತೆಯಲಿ ಅಂತ ಕಾಫಿ ಕುಡಿಯಂಬಾರೋ ಖುಷಿ. ಮಳೆ ಬರ್ತಾ ಇದೆ. ಔಟ್ ಸೈಡ್ ಬ್ಯಾಕ್ ಹೋಗೋಣ. ತಗೊಂಡು ಉಷಾ ಮಳೇಲಿ ಇರ್ತೀವಿ, ಇದು ಇದನ್ನ ಇಟ್ಕೊಂಡ್ ಕುಡಿಯೋಣ ಬಾರೋ, ಹಿಡ್ಕೊಡೋ. ಇನ್ನೊಂದಿದೆಯಲ್ಲ ಅದು, ಖುಷಿ ಕೊಡ್ತೀನಿ ಅದ್ ಬೇಡ. ಬಾ ಖುಷಿ, ಇದೆಲ್ಲ ಇದೋಗುತ್ತೆ. ತಗೋ ಹಿಂದ್ಗಡೆ ಬಾ. ಹಿಂದೆ ಚೆನ್ನಾಗಿರುತ್ತೆ. ಹಿಂದ್ಗಡೆ ಅದು ಬರುತ್ತೆ ಮಳೆ ಒಳಗೆ. ಗುಡ್ ಈವ್ನಿಂಗ್ ಗೈಸ್. ನೋಡಿ ಇಲ್ಲಿ ಇವಾಗ ನಾವು ಏನ್ ಮಾಡ್ತಾ ಇದೀವಿ, ಇವತ್ತು ಸ್ನ್ಯಾಕ್ಸ್ ಅಂತ ಇದೀವಿ. ಇದು ಆ್ಯಕ್ಚುಲಿ ಸೆಕೆಂಡ್ ಟೈಮ್ ಸ್ನ್ಯಾಕ್ಸ್ ಇದು ನಮ್ಮ ಮನೆಯಲ್ಲಿ. ಇವಾಗ ಮಂಡಕ್ಕಿ ತಿಂತಾ ಇದ್ದೀವಿ ಗೈಸ್. ಇಲ್ಲಿ ನೋಡಿ, ಇವಾಗ ವರ್ಕ್ ಮುಗಿಸ್ಕೊಂಡ್ ಬಂದಿರೋದು ಇವರು. ಓಕೆ ಗೈಸ್, ಸೊ ಈ ಒಂದು ಡೇ ಹೆಂಗೋಯ್ತು, ಅಲ್ಲಿಂದ ಇಲ್ಲಿಗೆ ಬಂದ್ವಿ, ಸ್ನ್ಯಾಕ್ಸ್ ತಿಂದ್ವಿ, ಅಷ್ಟ್ರಲ್ಲಿ ಡೇನೇ ಮುಗೀತು. ಈ ಖುಷಿ ಫುಲ್ ಆ ವರ್ಕು ಈ ವರ್ಕು ಅಂತ ಇವರು ಬ್ಯುಸಿ ಆದರು. ಓಕೆ ಗೈಸ್, ನನ್ನ ಒಂದು ನೋಡಿ ನನ್ನ ವ್ಲಾಗ್ನ ನೋಡ್ತಾ ಇದ್ದಾರೆ ಖುಷಿಯವರು. ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಫ್ ಲೈಕ್ ಮೈ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ Pradesh Vlog. See you on the next vlog. Thank you for watching. Lots of love. Bye bye. Bye bye. Bye.